ದಿಢೀರ್ ದೆಹಲಿಗೆ ತೆರಳಿದ್ದಾರೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ. ರಾತ್ರಿಯೇ ದಿಢೀರ್ ಅಂತ ದೆಹಲಿಗೆ ತೆರಳಿದ್ದಾರೆ ವಿಜಯೇಂದ್ರ. ಭಾರಿ ಕುತೂಹಲಕ್ಕೆ ಕಾರಣ ಆಗಿದೆ ವಿಜಯೇಂದ್ರ ಅವರ ದೆಹಲಿ ಭೇಟಿ. ಹೈಕಮಾಂಡ್ ನಾಯಕರ ಭೇಟಿಗೆ ಬಿವೈವಿ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಇನ್ನು ಸದ್ಯದ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಚರ್ಚೆಯನ್ನ ನಡೆಸುವಂತಹ ಸಾಧ್ಯತೆ ಇದೆ. ಮತ್ತೊಂದೆಡೆ ವಿಜಯೇಂದ್ರ ವಿರುದ್ಧ 150 ಕೋಟಿ ಆಫರ್ ಆರೋಪ ಬಗ್ಗೆ ಚರ್ಚೆಯಾಗುವಂತಹ ಸಾಧ್ಯತೆ ಇದೆ. ಇನ್ನು ಯತ್ನಾಳ್ ಮತ್ತೆ ಬಿಎಸ್ವೈ ವಿರುದ್ಧ ಮಾತನಾಡ್ತಿರೋ ಬಗ್ಗೆಯೂ ಕೂಡ ಚರ್ಚೆಯಾಗುವಂತಹ ಸಾಧ್ಯತೆ ಇದೆ. ಬಿಎಸ್ವೈ ಜನ್ಮದಿನದ ಹೆಸರಿನಲ್ಲಿ ಸಮಾವೇಶ ಆಯೋಜನೆ ಬಗ್ಗೆಯೂ ಕೂಡ ಚರ್ಚೆ ಆಗಬಹುದು. ವಿಜಯೇಂದ್ರ ದೆಹಲಿ ಭೇಟಿ ಮೇಲೆ ಬಿಜೆಪಿಯಲ್ಲೇ ಭಾರಿ ಕುತೂಹಲಗಳು ಮೂಡ್ತಾ ಇದೆ. ರಾಜ್ಯಾಧ್ಯಕ್ಷರ ಬದಲಾವಣೆಯ ಬಗ್ಗೆ ಬಿಜೆಪಿಯಲ್ಲೇ ಗುಸು ಶುರುವಾಗಿದೆ. ಈ ಬಗ್ಗೆ ಯಾರೂ ಕೂಡ ಮಾತನಾಡದಂತೆ ಖಡಕ್ ವಾರ್ನಿಂಗ್ ಕೊಡುವಂತ ಸಾಧ್ಯತೆ ಇದೆ. ಬಿಜೆಪಿ ವರಿಷ್ಠರ ಜೊತೆ ಮಾತನಾಡಲಿದ್ದಾರೆ ವಿಜಯೇಂದ್ರ. ದಿಢೀರ್ ಅಂತ ರಾತ್ರಿಯೇ ದೆಹಲಿಗೆ ತೆರಳಿದ್ದಾರೆ ವಿಜಯೇಂದ್ರ ಅವರು. ದಿಢೀರ್ ಅಂತ ದೆಹಲಿಗೆ ತೆರಳಿದ್ದಾರೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ. ಈ ದಿಢೀರ್ ದೆಹಲಿ ಭೇಟಿನೇ ನೋಡಿ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗುಬಿಟ್ಟಿದೆ. ಹೈಕಮಾಂಡ್ ನಾಯಕರ ಭೇಟಿಗೆ ಬಿವೈವಿ ದೆಹಲಿ ಪ್ರಯಾಣವನ್ನ ಕೈಗೊಂಡಿದ್ದಾರೆ. ಇನ್ನು ಸದ್ಯದ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಮಾತನಾಡುವಂತಹ ಸಾಧ್ಯತೆ ಇದೆ. ಮತ್ತೊಂದೆಡೆ ಭಾರೀ ಚರ್ಚೆಗೆ ಕಾರಣ ಆಗ್ತಿರುವಂತದ್ದು ವಿಜಯೇಂದ್ರ ಮೇಲಿರುವಂತಹ ಆಫರ್. ವಕ್ಫ್ ವಿಚಾರವಾಗಿ 150 ಕೋಟಿ ಆಫರ್ ಆರೋಪ ಸದ್ಯ ಭಾರಿ ಕೇಳಿ ಬರ್ತಿದೆ. ಈ ವಿಚಾರವಾಗಿಯೂ ಕೂಡ ಚರ್ಚೆಯನ್ನ ನಡೆಸುವ ಸಾಧ್ಯತೆ ಇದೆ. ಮತ್ತೊಂದೆಡೆ ಯತ್ನಾಳ್ ಮತ್ತೆ ಬಿಎಸ್ವೈ ವಿರುದ್ಧ ಮಾತನಾಡ್ತಿರೋ ಬಗ್ಗೆಯೂ ಕೂಡ ಚರ್ಚೆಯಾಗುವಂತಹ ಸಾಧ್ಯತೆ ಇದೆ. ಯತ್ನಾಳ್ ಅವರು ಈ ಹಿಂದೆ ವಕ್ಫ್ ಹೋರಾಟದ ವಿಚಾರವಾಗಿ ಕಣಕ್ಕೆ ಇಳಿದು ಸ್ವಪಕ್ಷದ ನಾಯಕರ ವಿರುದ್ಧವೇ ಸಾಕಷ್ಟು ವಾಕ್ಸಮರವನ್ನ ಮಾಡಿದ್ರು. ಇದೇ ವಿಚಾರವಾಗಿ ಹೈಕಮಾಂಡ್ ಶೋಕಾಸ್ ನೋಟಿಸ್ ಅನ್ನ ಕೊಟ್ಟಿದ್ರು. ಶಿಸ್ತು ಸಮಿತಿ ಅವರನ್ನ ದೆಹಲಿಗೆ ಕರೆದಿದ್ರು. ಅದಾದ್ಮೇಲೆ ಮತ್ತೆ ಸ್ವಲ್ಪ ಸೈಲೆಂಟ್ ಆದಂತೆ ಕಾಣಿಸ್ತಾ ಇತ್ತು. ಇನ್ನು ಚಳಿಗಾಲದ ಅಧಿವೇಶನದಲ್ಲೂ ಕೂಡ ನಮಸ್ಕಾರಗಳನ್ನ ದೂರದಿಂದಲೇ ಕೊಂಚ ನಗುಮುಖದಲ್ಲೇ ಮಾಡ್ಕೊಂಡಿದ್ರು. ಆದ್ರೆ ಇವೆಲ್ಲದರ ನಡುವೆ ದಿಢೀರ್ ಅಂತ ವಿಜಯೇಂದ್ರ ಅವರು ದೆಹಲಿಯ ಭೇಟಿ ಇದೆಯಲ್ಲ, ಇದು ಸ್ವತಃ ಬಿಜೆಪಿಯಲ್ಲಿರುವವರಿಗೆ ಸಾಕಷ್ಟು ಕುತೂಹಲ ಮೂಡ್ತಾ ಇದೆ. ರಾಜ್ಯಾಧ್ಯಕ್ಷರ ಬದಲಾವಣೆಯ ಬಗ್ಗೆ ಬಿಜೆಪಿಯಲ್ಲೇ ಗುಸು ಇದೆ. ಈ ಬಗ್ಗೆ ಯಾರೂ ಕೂಡ ಮಾತನಾಡದಂತೆ ಖಡಕ್ ವಾರ್ನಿಂಗ್ ಕೊಡುವಂತ ಸಾಧ್ಯತೆ ಇದೆ. ಈಗಾಗಲೇ ಬಿಜೆಪಿಯಲ್ಲಿರುವಂತಹ ಬಣಗಳ ಬಿಸಿ ಬಡಿದಾಟದಿಂದಾಗಿ ಬಿಜೆಪಿಗೆ ಭಾರಿ ದೊಡ್ಡ ಮಟ್ಟದ ಮುಜುಗರ ಆಗಿತ್ತು. ಇವೆಲ್ಲದರ ನಡುವೆ ರಾತ್ರಿನೇ ದಿಢೀರ್ ಅಂತ ದೆಹಲಿಗೆ ತೆರಳಿದ್ದಾರೆ. ಮತ್ತೊಂದೆಡೆ ಬಿಎಸ್ವೈ ಜನ್ಮದಿನದ ಹೆಸರಿನಲ್ಲಿ ಸಮಾವೇಶನೆ ಆಯೋಜನೆ ಮಾಡುವ ಬಗ್ಗೆಯೂ ಕೂಡ ಚರ್ಚೆಯಾಗಬಹುದು. ವಿಜಯೇಂದ್ರ ದೆಹಲಿ ಭೇಟಿ ಮೇಲೆ ಸಾಕಷ್ಟು ಕಣ್ಣಿದೆ. ಈಗ ರಾಜ್ಯಾಧ್ಯಕ್ಷರ ಬದಲಾವಣೆ ಬಗ್ಗೆ ಬಿಜೆಪಿಯಲ್ಲಿ ಗುಸು ಇದೆ. ಯಾರೂ ಕೂಡ ಮಾತನಾಡದಂತೆ ವಾರ್ನಿಂಗ್ ಕೊಡುವಂತ ಸಾಧ್ಯತೆ ಇದೆ. ಹೀಗಾಗಿ ಬಿಜೆಪಿ ವರಿಷ್ಠರ ಜೊತೆ ಮಾತನಾಡಲಿದ್ದಾರೆ ವಿಜಯೇಂದ್ರ ಅವರು.